ದಿನ ನಾನು ಕೊಡತಿ ಗ್ರಾಮ ಸಭೆ ಈ ದಿನ ನಾವು ಒಂದು ಸಭೆ ಇಟ್ಟಿದ್ವಿ. ಎಲ್ಲ ಆಫೀಸರ್ಸು ಜೊತೆಗೆ ನಾನು ಒಂದು ಸಭೆ ಗೂಡಿ ಏನು ಇಲ್ಲಿ ನಮ್ಮ ಈ ಒಂದು ಸಭೆಯಲ್ಲಿ ಗ್ರಾಮ ಸಭೆಯಲ್ಲಿ ಇವತ್ತು ನಾನು ಎಲ್ಲದ್ರ ಬಗ್ಗೆನೂ ಚರ್ಚೆ ಮಾಡಿದೆ. ಏನೇನು ನೀಡೆಡ್ ಬೇಕಿದೆಯೋ ಅದರ ಬಗ್ಗೆ ಎಲ್ಲನೂ ಡಿಸ್ಕಸ್ ಮಾಡಿದ್ವಿ. ಈ ಭಾಗದಲ್ಲಿ ನಾವು ನಮ್ಮ ಕ್ಷೇತ್ರ IT ಸಿಟಿ ಒಂದು ಮಧ್ಯಭಾಗ, ಇದಕ್ಕೆ ಇರುವಂಥ ಈ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಗ್ರಾಮಾಂತರದಲ್ಲಿ ನಮ್ಗೆ ಏನೇನು ನೀಡೆಡ್ ಇದೆಯೋ ನಾವು ನಮ್ಮ ಕೈಯಲ್ಲಾದಷ್ಟು ಪ್ರಯತ್ನ ಪಟ್ಟು ನಾವು ಕೆಲಸಗಳು ಮಾಡಿದ್ದೀವಿ. ಮತ್ತು ಇಲ್ಲಿ ಟ್ಯಾಕ್ಸ್ ಕಲೆಕ್ಷನಿಂದ ಏನೇನು ಮಾಡಿದ್ರು ಅದು ಕಂಪ್ಲೀಟ್ ಪ್ರೆಸೆಂಟೇಷನ್ ಕೊಟ್ಟರು. ಹೀಗಾಗಿ ಎಲ್ಲ ಅಧಿಕಾರಿಗಳು ಬಂದಿದ್ದರು, ಎಲ್ಲ ಅವರು ಪ್ರೆಸೆಂಟೇಷನ್ ಕೊಟ್ಟರು ಏನೇನು ನಡೆದಿದೆ ಅಂದ್ಬಿಟ್ಟು. ಅದಕ್ಕೆ ಜನರು ಎಲ್ಲರೂ ಅಪೋಸಿಟಾಗಿ ಕೇಳಿದರು ಕೂಡ ನಾನು. ಯಾಕಂದರೆ ಪ್ರತಿಯೊಬ್ಬರಿಗೂ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಂಪ್ಲೀಟ್ ಆಗಲ್ಲ. ಯಾಕಂದರೆ ಅಫ್ಕೋರ್ಸ್ 80% ನಮ್ಮದು ಕಂಪ್ಲೀಟ್ ಆಗಿದೆ. ಆದ್ರೂ ಕೆಲವೊಂದೆಲ್ಲನೂ ಇನ್ಕಂಪ್ಲೀಟೆಡ್ ಥಿಂಗ್ಸ್ಗೆ ಮತ್ತು ಅವ್ರಿಗೆ ಈಗ ಬೋರ್ವೆಲ್ ರಿಪೇರಿ ಆಗಿರಲಿಲ್ಲ, ಮತ್ತು ಇನ್ನೊಂದು ಕಡೆ ಅವ್ರಿಗೆ ಬೇಕಾದ ಕಡೆ ಅವ್ರ ಕೆಲಸಗಳು ಮಾಡಿದರು ಅಂತ ಅಂದ್ಬಿಟ್ಟು ಕೆಲವರೆಲ್ಲ ಕಂಪ್ಲೇಂಟ್ ಮಾಡಿದರು. ಅದ್ರ ಬಗ್ಗೆ ಎಲ್ಲ ನಾನು ಅವ್ರ ಜೊತೆ ಎಲ್ಲರ ಜೊತೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಮತ್ತು ಇವತ್ತಿನ ಕಂಪ್ಲೇಂಟ್ಸ್ ಏನೇನು ಕೊಟ್ಟರು ಅದರೆಲ್ಲ ತೊಗೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅದನ್ನು ನಾನು ಎಲ್ಲ ತೊಗೊಂಡು ಅದನ್ನು ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ. ಕಂಪ್ಲೀಟಾಗಿ ಮಾಡ್ತೀವಿ. ಈಗ ನಾವೆಲ್ಲ ತೊಗೊಂಡಿದ್ದೀನಿ. ಈಗ ನನಗೆ ಏನೇನು ಉತ್ತರಗಳು ಬಂದಿದೆಯೋ, ನೀವೇನೇನು ಕೇಳ್ತಿದ್ರೋ, ಮುಂದಿನ ದಿನಗಳಲ್ಲಿ ನಾನು ಟ್ರೈ ಮಾಡ್ತೀನಿ ಕೆಲಸಗಳು ಮಾಡೋದಕ್ಕೆ. ಯಾಕಂದರೆ ನಮ್ಮ ಕ್ಷೇತ್ರದಲ್ಲಿ ಈಗ ನೋಡಿ ಒಂದು ಟಾಸ್ಕ್ ಫೋರ್ಸ್ ಇದೆ. ಯಾವುದೇ ಒಂದು ಕಂಪ್ಲೇಂಟ್ಸ್ ಬಂದರೂ ಟಾಸ್ಕ್ ಫೋರ್ಸಲ್ಲಿ ನಾವು ಅದನ್ನು ಡಿಸ್ಕಸ್ ಮಾಡಿ ನಾವು ಅದನ್ನು ಸಾಲ್ವ್ ಮಾಡ್ತೀವಿ ಅದನ್ನು. ಯಾಕಂದರೆ ಈಗ ತಾನೇ ಏನೇನು ಕೊಟ್ಟಿದ್ದಾರೆ ಈ ಭಾಗಕ್ಕೆ ನಾನು ಬಂದಿದ್ದೀನಿ. ಈಗ ಇಲ್ಲಿ ಏನೇನು ಕೆಲಸಗಳಿದೆಯೋ ಅದನ್ನು ಯೂಶ್ವಲಿ ನಾವು ಟಾಸ್ಕ್ ಫೋರ್ಸಲ್ಲಿ ತೊಗೊಂಡು ಎಲ್ಲದ್ರ ಬಗ್ಗೆ ನಾವು ಕೆಲಸಗಳು ಮಾಡ್ತಿದ್ದೀವಿ. ಇದ್ರ ಬಗ್ಗೆ ಏನೇನು ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೋ ಪ್ರತಿಯೊಂದರ ಬಗ್ಗೆನೂ ನಾನು ಅದರ ಗಮನ ತೊಗೊಂಡು ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ.